ಜವಾಬ್ದಾರಿನ ಸರಿಯಾದ ನಿರ್ವಹಿಸ್ತಾ ಇದ್ದಾರೋ ಇಲ್ಲ ಜೆಡಿಎಸ್ ಪಕ್ಷ ನಿರ್ವಹಿಸ್ತಾ ಇದ್ದಾರೋ ತೀರ್ಮಾನ ನೀವು ಮಾಡಿಕೊಳ್ಳಿ. ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಬಿಜೆಪಿಯೊಂದಿಗಿನ ಮೈತ್ರಿಯಂತಹ ಸಂದರ್ಭದಲ್ಲೂ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ತೆಗೆದಿರಿಸಿದ್ದು 120 ಕೋಟಿ ರೂಪಾಯಿಗಳು ಅಲ್ಲದೆ ವಕ್ಫ್ ಬೋರ್ಡ್ಗೆ ಪ್ರತಿ ವರ್ಷ ನೀಡಲಾಗುತ್ತಿದ್ದ 13.9 ಕೋಟಿ ರೂಪಾಯಿಗಳೊಂದಿಗೆ ಹೆಚ್ಚುವರಿ 9 ಕೋಟಿ ರೂಪಾಯಿಗಳು ದೊರಕುವಂತೆ ಮಾಡಿದ್ದು ಕುಮಾರಸ್ವಾಮಿಯವರ ಅಲ್ಪಸಂಖ್ಯಾತರ ಬಗೆಗಿನ ಕಾಳಜಿಯನ್ನು ತೋರುತ್ತದೆ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ಕುಮಾರಸ್ವಾಮಿಯವರು 131 ಹಳ್ಳಿಗಳ ಶಾಶ್ವತ ಸ್ಥಳಾಂತರಕ್ಕೆ 23 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರಕೃತಿ ವಿಕೋಪದಿಂದ ಹಾನಿಯಾದ ಬೆಳೆಗಳಿಗೆ ಪ್ರಕೃತಿ ವಿಕೋಪ ಮಾರ್ಗದರ್ಶಿಯಲ್ಲಿ ಸೂಚಿಸಿದ ದರಕ್ಕಿಂತ ದುಪ್ಪಟ್ಟು ಪರಿಹಾರ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಪಾವಗಡ ಶನಿ ಮಹಾತ್ಮ ದೇವಾಲಯ ಮತ್ತು ಚಾಮರಾಜನಗರಕ್ಕೆ ಭೇಟಿ ನೀಡಿದರೆ ಅಧಿಕಾರ ಹೋಗುತ್ತದೆ ಎಂಬ ಮೂಢನಂಬಿಕೆಗೆ ತಿಲಾಂಜಲಿ ಇಟ್ಟ ಕುಮಾರಸ್ವಾಮಿಯವರು ಈ ಪ್ರದೇಶಗಳಿಗೆ ಭೇಟಿ ನೀಡುವ ಮೂಲಕ ತಾವು ಅಧಿಕಾರಕ್ಕೆ ಅಂಟಿ ಕುಳಿತಿಲ್ಲ ಎಂದು ಸಾರಿ ಹೇಳಿದರು. ಮೊದಲು ಇಲ್ಲಿರ್ತಕ್ಕಂಥ ಈ ಬಡಜನತೆಯ ದೇವರುಗಳಿಂದ ಇವ್ರನ್ನ 2 ಹೊತ್ತು ಗೌರವಯುತವಾಗಿ ಊಟ ಮಾಡತಕ್ಕಂಥ ಕಾರ್ಯಕ್ರಮ ಕೊಟ್ಬಿಟ್ರೆ ನಿಜವಾದ ದೇವರ ಸೇವೆ ಮಾಡಿದಾಗ ಅನ್ನೋದನ್ನ ನಾನು ಹೇಳಿಕ್ಕೆ ಬಯಸ್ತೀನಿ. ಅಧಿಕಾರಕ್ಕಾಗಿ ಸಾರ್ವಜನಿಕರ ಬಳಿಗೆ ತೆರಳುವ ನಾಯಕರು ಸರ್ವೇ ಸಾಮಾನ್ಯ. ಅಂತಹ ರಾಜಕಾರಣಿಗಳ ನಡುವೆ ಅಧಿಕಾರದಲ್ಲಿದ್ದಾಗ ಸಾರ್ವಜನಿಕರ ಬಳಿಗೆ ತೆರಳಿ ಸಮಸ್ಯೆಯನ್ನು ಆಲಿಸುವ ಏಕಮೇವ ನಾಯಕ ಎನಿಸಿಕೊಂಡಿರುವ ಕುಮಾರಸ್ವಾಮಿಯವರನ್ನು ಸಾಧನೆಗಳ ಸರದಾರ ಎಂದರೆ ತಪ್ಪಾಗಲಾರದು. ಬವಣೆ ಹೀಗೆ ಎಲ್ಲೆಲ್ಲೂ ಅಭಿವೃದ್ಧಿಗೆಂದೋಳಿ ಜೀವಜಲ ಹರಿಯಿತು ಮನೆ ಮನೆಗಳಲ್ಲಿ ಕಣ್ಣೀರು ಕರಗಿತು ಮನ ಮನಗಳಲ್ಲಿ ನಾಗರಿ ಸಾರಾಯಿ ದೂರಾಯಿತು ಜ್ಞಾನದ ಸೌಧೆಯು ಹೊಳೆಯಾಯಿತು ಸ್ತ್ರೀ ಶಕ್ತಿಗೆ ನೆರವು ಯುವ ಶಕ್ತಿಯ ನಗು ಭಾಗ್ಯಲಕ್ಷ್ಮಿಯೇ ಬರವು ನಡೆಸು ನಡೆಸು ಕನ್ನಡದ ಕರುಣಾಶಯ ನಡೆಸು ನಡೆಸು ಕರುನಾಡ ಭಾಗ್ಯೋದಯ ವಿಕಲಾಂಗರ ಚೇತನ ವೃದ್ಧರಾಶಾ ಕಿರಣ ವಿಕಲಾಂಗರ ಚೇತನ ವೃದ್ಧರಾಶಾ ಕಿರಣ ಅಸಹಾಯಕರಿಗೆ ಜನರ ದರ್ಶನ ಬೆಂಗಳೂರು ಅಸ್ತಿತ್ವ ಯೋಜನೆ ಅಲ್ಪ ಅವಧಿ ಅಧಿಕ ಸಾಧನೆ ನಡೆಸುವ ಈ ರಾಜ್ಯ ನಡೆಸುವ. ಪದೇ ಪದೇ ಎದುರಾಗುತ್ತಿದ್ದ ಅಸ್ಥಿರತೆಯ ನಡುವೆಯೂ ಉತ್ತಮ ಜನೋಪಯೋಗಿ ಕಾರ್ಯಕ್ರಮಗಳ ಮೂಲಕ ಜನಪ್ರಿಯರಾಗುತ್ತಿದ್ದ ಕುಮಾರಸ್ವಾಮಿಯವರ ಜನಪ್ರಿಯತೆಯನ್ನು ಕುಂದಿಸುವ ಕುತಂತ್ರಗಳು ನಡೆಯುತ್ತಲೇ ಇದ್ದವು. ಇಂತಹ ಭಾರೀ ಕುತಂತ್ರವೇ ಅಧಿಕಾರ ಹಸ್ತಾಂತರ ಎಂಬ ರಾಜಕೀಯ ನಾಟಕ. ಅವರ ಮನದಾಳವನ್ನು ಅರ್ಥ ಮಾಡಿಕೊಳ್ಳದ ಮಿತ್ರ ಪಕ್ಷವು ದುಡುಕಿ ಇಟ್ಟ ಹೆಜ್ಜೆಯೇ ಸರ್ಕಾರದ ಪತನಕ್ಕೆ ಕಾರಣವಾಯಿತು. ಇದರಿಂದ ಕುಮಾರಸ್ವಾಮಿಯವರ ಅಭಿವೃದ್ಧಿಪರ ಚಿಂತನೆಗಳು ಮತ್ತು ಯೋಜನೆಗಳು ಅರ್ಧಕ್ಕೆ ನಿಂತಂತಾಗಿದೆ. ಈ ರಾಜ್ಯದ ಜನ ಇವತ್ತು ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ತಮಿಳುನಾಡಿನಲ್ಲಿ ಏನೊಂದು ರಾಜಕೀಯ ವ್ಯವಸ್ಥೆ ಇದೆ. ಈ ರಾಷ್ಟ್ರೀಯ ಪಕ್ಷಗಳನ್ನ 2 ಪಕ್ಷಗಳನ್ನು ತಿರಸ್ಕಾರ ಮಾಡಿದ್ದಾರೆ, ಕಾಂಗ್ರೆಸ್ ಮತ್ತೆ ಬಿಜೆಪಿಯನ್ನ. ಆ 2 ರಾಷ್ಟ್ರೀಯ ಪಕ್ಷಗಳನ್ನು ತಿರಸ್ಕಾರ ಮಾಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಒಂದು ಹೊಸ ರಾಜಕೀಯ ಶಕ್ತಿಯನ್ನು ಕೊಡಿ. ಈ ರಾಜ್ಯದಲ್ಲಿ ನೋಡೋಣ ಅದು ಯಾವ ರೀತಿ ನಮ್ಮ ರಾಜ್ಯ ಸರ್ಕಾರಗಳ ಪ್ರಸ್ತಾವನೆಗಳನ್ನು ತಿರಸ್ಕಾರ ಮಾಡುತ್ತಾರೆ. ಪ್ರಾದೇಶಿಕ ಪಕ್ಷಗಳಿಂದ ಮಾತ್ರ ಅಭಿವೃದ್ಧಿ ಸಾಧ್ಯ ಎಂಬ ಸತ್ಯ ಇದೀಗ ಜಗಜ್ಜಾಹೀರ. ಪ್ರಾದೇಶಿಕ ಪಕ್ಷಗಳ ನಿಷ್ಠೆ ಸ್ಥಳೀಯರಿಗೆ ಮಾತ್ರ. ಈ ರಾಜ್ಯದ ಮಹಾಜನತೆ ತೀರ್ಮಾನ ಮಾಡಿ ಇದು ಜಾತಿಯ ಆಧಾರದ ಮೇಲೆ ಈ ರಾಜ್ಯ ಅಭಿವೃದ್ಧಿ ಬರೋದಿಲ್ಲ. ಇದು ಈ ಕರ್ನಾಟಕದ ಜಾತಿ ರಾಜಕಾರಣ ಮರೆಯೋಣ. ಸುವರ್ಣ ಕರ್ನಾಟಕ ಅಂತ ಹೇಳಿ ನೀವು ಕರೀತಾ ಇದ್ದೀರಿ. ಆ ದಿನವನ್ನು ನಾವು ನೋಡತಕ್ಕಂಥದ್ದಕ್ಕೆ
ನಾವೆಲ್ಲರೂ ಒಟ್ಟು ಸೇರಿ ಕಾರ್ಯಕರ್ತರಾಗಿ ದುಡಿಯೋಣ ಅಂತ ಕೈ ಮುಗಿದು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಪ್ರಾದೇಶಿಕ ಪಕ್ಷಕ್ಕೆ ಹೈಕಮಾಂಡ್ ದಿಲ್ಲಿಯಲ್ಲಿ ಕೂರುವುದಿಲ್ಲ. ಎಲ್ಲ ನಿರ್ಧಾರಗಳು ರಾಜ್ಯದಲ್ಲೇ ಆಗುತ್ತವೆ. ಹೀಗಾಗಿ ಪ್ರಾದೇಶಿಕ ಪಕ್ಷಗಳಿಂದ ಸಮಸ್ಯೆಗಳು ಇಲ್ಲೇ ನಿವಾರಣೆಯಾಗುತ್ತವೆ. ಕುಮಾರಸ್ವಾಮಿ ಬಂದು ನೀರು ಮಾಡ್ರು, ಗಟಾರ್ ಮಾಡ್ರು, ರೋಡ್ ಮಾಡ್ರು. ಕುಮಾರಸ್ವಾಮಿ ಅವರು ಬಂದು ಇಲ್ಲಿ ನಮಗೆ 117 ಮನ ಕಟ್ಟಿಸ್ಕೊಟ್ರು. ಸರಿ ಬಂದ್ ಮಾಡ್ರಿ, ಈಗೆಲ್ಲ 2 ಹೊತ್ತು ಊಟ ಮಾಡ್ಕೊಂಡ ಚೆನ್ನಾಗಿದೇವ್ರಿ. ಮತ್ತೆ ಕುಮಾರಸ್ವಾಮಿ ಅವ್ರು ಬಂದು ಮೇಲೊತ್ತ ನಮ್ ಸಾಲ ಮನ್ನಾ ಆತು. ಕುಮಾರಸ್ವಾಮಿ ನಮ್ಗೆಲ್ಲಾ ಸಾಲದಿಂದ ಇದ್ರಿಂದ ಎಲ್ಲಾ ಅನುಕೂಲ ಮಾಡಿ ಕೊಟ್ಟಾರ್ರಿ. ಅಂದಿನ ನಮ್ಮ ಮನ್ಯಾಗ ಎಲ್ಲಾ ಹೆಣ್ಮಕ್ಳ ಎಲ್ಲಾರು ನಾವು ಅಗ್ರಿ ಇತ್ತಲೆ ಸಂತೋಷಲೆ ಜೀವನ ನಡೆಸಿದೇವ್ರಿ. ಬಿಜೆಪಿಗೆ ಅಧಿಕಾರ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ನಮಗೇನು ಸಂಬಂಧ ಇಲ್ಲ. ಇವತ್ತಿನ ಕುಮಾರಣ್ಣರು ಬಾರಿ ನನಗೆ ಅನುಕೂಲ ಮಾಡ್ಯಾವ್ರಿ. ಆಗಿನಿಂದ 25 ಜನ ಬಂದು ಯಾರು ಮಾಡಲಿಲ್ಲ, ಈ ಪುಣ್ಯಾತ್ಮ ಮಾಡ್ಕೊಟ್ರು. ಜಾತ್ಯತೀತ ಅನ್ನೋ ಒಂದು ಹೆಸರಿಗೆ ಒಂದು ಅರ್ಥ ತಂದುಕೊಟ್ಟಿದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ಕುಮಾರಸ್ವಾಮಿ ಅವರು ಮಾಡಿದಂತ ಸಾಧನೆಗಳು ಇನ್ಯಾವ ಕರ್ನಾಟಕದ ಯಾವುದೇ ಮುಖ್ಯಮಂತ್ರಿಗೂ ಮಾಡಿಲ್ಲ. ಕುಮಾರಸ್ವಾಮಿ ಅವರು ಜನಭ್ರಷ್ಟರು ಇಲ್ಲ, ಬಿಜೆಪಿ ಅವರು ಜನಭ್ರಷ್ಟರು. ರಾಮ ಮಂದಿರ ಕರ್ತವ್ಯ ಹೇಳಿ ಅವ್ರು ಕಟ್ಟಲಿಲ್ಲ, ಮೋಸ ಮಾಡಿ ಜನರನ್ನೆಲ್ಲ ಮರಳು ಮಾಡಿ ಓಟಿಗಿಸ್ಕೊಂಡು ಅಧಿಕಾರ ಬರಕ್ ಪ್ರಯತ್ನ ಮಾಡೋರು. ಅದಕ್ಕೆ ನಾವ್ ಯಾರು ಆಸ್ಪತ್ರೆ ಕೊಡಬಾರ್ದು. ಯಾರು ಅಂತೆ ಮೀಸೆ ಒತ್ತಿರೋನಂತೆ ಮಿನಿಸ್ಟ್ರು ಸ್ಥಾಪ ಮೀಸೆ ಒತ್ತಿರೋನು ಯಾರು ಮಾಡ್ತಿಲ್ಲ. ಇದೇ ಮಾತು ಹೇಳ್ತೀವಿ ನಾವು. ಅವನ್ ಬಂದ್ರೆ ನಮ್ಗೆ ಒಳ್ಳೇದಾಯ್ತು, ಅವ್ನ್ ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡಿ ತೀರ್ಸ್ತೀವಪ್ಪ. ನಡೆಸುವ ಈ ರಾಜ್ಯ ನಡೆಸುವ, ಕಷ್ಟಕ್ಕೆ ಮಿಡಿದ ನಾಯಕ ನೀನು, ಕನ್ನಡ ನಾಡಿಗೆ ನೀವು ದಯವಾನು. ಕಷ್ಟಕ್ಕೆ ಮಿಡಿದ ನಾಯಕ ನೀನು, ಕನ್ನಡ ನಾಡಿಗೆ ನೀವು ದಯವಾನು. ಕಾಲಿಗೆ ಕನ್ನಡ ಕುಮಾರನೆ ನಡೆಸುವ. ರಾಜ್ಯದಲ್ಲಿ ಅಭಿವೃದ್ಧಿಯ ವಸಂತ ಚಿಗುರೊಡೆಯಲು ಕುಮಾರಸ್ವಾಮಿಯವರ ಚೈತನ್ಯ ಅವಶ್ಯ. ಜಾತಿಗಳ ಎಲ್ಲೆ ಮೀರಿ ನಿಂತ ಜಾತ್ಯತೀತವಾದಿ ಜನನಾಯಕ ಕುಮಾರಸ್ವಾಮಿಯವರ ಅತ್ಯಲ್ಪ ಅವಧಿಯ ಸಾಧನೆ ರಾಜ್ಯದ ಇತಿಹಾಸದಲ್ಲಿ ಸುವರ್ಣ ಅಕ್ಷರಗಳಲ್ಲಿ ಬರೆಯುವಂತಹದ್ದು. ರಾಜ್ಯದ ಅಭಿವೃದ್ಧಿ ಪರ ಕನಸುಗಳನ್ನು ನನಸಾಗಿಸಲು ನಮ್ಮೊಂದಿಗಿರಿ. ರಾಜ್ಯದ ಏಳಿಗೆಯೇ ನಮ್ಮ ಗುರಿ. ನಮ್ಮ ನಿಷ್ಠೆ ನಿಮಗಷ್ಟೇ.